ಇವತ್ತಿನ ಒಂದು ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಬರ್ತಾ ಇದೆ. ಪೂನಂ ಪಾಂಡೆ, ಬಾಲಿವುಡ್ನ ನಟಿ ಪೂನಂ ಪಾಂಡೆ ನಿಧನರಾಗಿದ್ದಾರೆ. ಬಾಲಿವುಡ್ ನಟಿ ಪೂನಂ ಪಾಂಡೆ ಸರ್ವೈಕಲ್ ಕ್ಯಾನ್ಸರ್ನಿಂದ ಇವತ್ತು ನಿಧನರಾಗಿದ್ದಾರೆ. 32 ವರ್ಷ ವಯಸ್ಸು ಅವರಿಗೆ. ಗರ್ಭಗಂಟ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಪೂನಂ ಪಾಂಡೆ ನಿಧನರಾಗಿದ್ದಾರೆ. 32 ವರ್ಷಕ್ಕೆ ಇಹಲೋಕ ತ್ಯಜಿಸಿರುವಂತಹ ಪೂನಂ ಪಾಂಡೆ, ಬಹುಶಃ ಪೂನಂ ಪಾಂಡೆ ಅಂತ ಹೇಳಿದಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ. ಪೂನಂ ಪಾಂಡೆ ಸಾಕಷ್ಟು ಒಂದು ವಿವಾದಿತವಾದಂತಹ ನಟಿನೇ ಆಗಿದ್ರು ಅವರು. ಸೊ ಆಕೆ ಹಲವಾರು ಬಾರಿ ಕೆಲವೊಂದಷ್ಟು ಆಕೆಯ ಸ್ಟೇಟ್ಮೆಂಟ್ಗಳಿಂದ, ಕೆಲವೊಂದಷ್ಟು ಬೋಲ್ಡ್ ಅವತಾರಗಳಿಂದ, ಬೋಲ್ಡ್ ಫೋಟೋಶೂಟ್ಗಳಿಂದನೇ ಫೇಮಸ್ ಆಗಿದ್ದಂತಹ ಪೂನಂ ಪಾಂಡೆ ಇವತ್ತು ವಿಧಿವಶರಾಗಿದ್ದಾರೆ. ಬಾಲಿವುಡ್ನ ನಟಿ, ಮಾಡೆಲ್. ಸೊ ಪೂನಂ ಪಾಂಡೆ ನಿಜಕ್ಕೂ ಕೂಡ ಒಂದು ಆಘಾತಕಾರಿಯಾದಂತಹ ಒಂದು ಸುದ್ದಿ ಇದು. ಇವತ್ತು ಬೆಳಿಗ್ಗೆ ನಿಧನರಾಗಿರುವಂತಹ ಪೂನಂ ಪಾಂಡೆ ಗರ್ಭಕೋಶ ಕ್ಯಾನ್ಸರ್ನಿಂದ ಆಕೆ ಬಳಲ್ತಾ ಇದ್ರು. ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಬಟ್ ಆದರೂ ಚಿಕಿತ್ಸೆ ಫಲಕಾರಿ ಆಗದೆ ಪೂನಂ ಪಾಂಡೆ ಇವತ್ತು ವಿಧಿವಶರಾಗಿದ್ದಾರೆ. ಬಹುಶಃ ಒಂದು ಮಾತನ್ನ ಇಲ್ಲಿ ನಾವು ನೆನಪಿಸ್ಕೋಬೇಕು. ನಿನ್ನೆ ಅಷ್ಟೇ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ ಮಂಡಿಸುವಾಗ ಹೇಳಿದ್ರು 9 ರಿಂದ 14 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಒಂದು ವ್ಯಾಕ್ಸಿನೇಷನ್ ಅನ್ನ ಕೊಡುವಂತದ್ರ ಬಗ್ಗೆ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಇದೇ ಗರ್ಭಕಂಠ ಕ್ಯಾನ್ಸರ್ನಿಂದ ಬಚಾವಾಗೋದಕ್ಕೆ ಇರುವಂತಹ ಒಂದು ವ್ಯಾಕ್ಸಿನೇಷನ್ ಅದು. ಅದನ್ನ HPV ಒಂದು ಇಂಜೆಕ್ಷನ್ ಅನ್ನ ಕೊಡೋದಕ್ಕೆ ಅದರ ಒಂದು ಬಗ್ಗೆ ಈಗಾಗಲೇ ನಾವು ಕೇಂದ್ರ ಮುಂದಾಗಿದೆ ಅನ್ನುವಂಥದ್ದನ್ನ ನಿನ್ನೆ ಅಷ್ಟೇ ಬಂದಂತಹ ಒಂದು ಸುದ್ದಿ. ಅದರ ಬೆನ್ನಲ್ಲೇ ಇವತ್ತು ಪೂನಂ ಪಾಂಡೆ ವಿಧಿವಶರಾಗಿರುವಂಥದ್ದು. ನಿಜಕ್ಕೂ ಬಾಲಿವುಡ್, ಇಡೀ ಬಾಲಿವುಡ್ ಇವತ್ತು ದುಃಖ ತಪ್ತವಾಗಿದೆ. ಬರೀ ಬಾಲಿವುಡ್ ಮಾತ್ರ ಅಲ್ಲ, ನಿಜಕ್ಕೂ ಈ ಗರ್ಭಕಂಠ ಕ್ಯಾನ್ಸರ್ ಎಷ್ಟು ಡೇಂಜರಸ್ ಅನ್ನುವಂಥದ್ದು ಎಲ್ಲರೂ ಕೂಡ ಇದ್ರ ಬಗ್ಗೆ ನಾವು ಎಚ್ಚರಿಕೆಯನ್ನ ವಹಿಸಲೇಬೇಕಾಗತ್ತೆ. ಹೌದು, ಅಂದ್ರೆ ಈ ಹಿಂದೆ ನೋಡೋದಾದ್ರೆ ಕೇವಲ 9% ಅಷ್ಟೇ ಇತ್ತು 2020ನೇ ಇಸ್ವಿನಲ್ಲಿ. ಬಟ್ ಇತ್ತೀಚಿನ ದಿನಗಳಲ್ಲಿ 18.3% ಅಷ್ಟು ಹೆಚ್ಚಳವಾಗಿದೆ. ಅಂದ್ರೆ 1,23,900 ಕೇಸ್ಗಳು ಪತ್ತೆಯಾಗ್ತಾ ಇದೆ ಪ್ರತಿ ವರ್ಷ. ಅದರಲ್ಲೂ ಸಣ್ಣ ಪುಟ್ಟ ವಯಸ್ಸಿನಲ್ಲೇ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇರೋದ್ರಿಂದಾಗಿಯೇ ಬಹುಶಃ ನಿನ್ನೆ ಈ ಸರ್ವೈಕಲ್ ಕ್ಯಾನ್ಸರ್ ಎಷ್ಟು ಇಂಪಾರ್ಟೆನ್ಸ್, ಜೊತೆಗೆ ವ್ಯಾಕ್ಸಿನೇಷನ್ ಎಷ್ಟು ಇಂಪಾರ್ಟೆನ್ಸ್ ಅಂತ ಕೊಟ್ಟು ಮಕ್ಕಳಿಗಾಗಿ ಈ ಒಂದು HPV ವ್ಯಾಕ್ಸಿನ್ ಕೊಡಲಾಗ್ತಾ. ಅಂದ್ರೆ ಪ್ಯಾಪ್ ಟೆಸ್ಟ್ ಆಗಿರಬಹುದು, ಪೀರಿಯಡ್ಸ್ ಅಲ್ಲಿ ಚೇಂಜಸ್ ಆಗಿರಬಹುದು, ಇದೆಲ್ಲವೂ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಸೆಲ್ಫ್ ಅನಲೈಸ್ ಮಾಡ್ತಾನೆ ಇರಬೇಕಾಗುತ್ತೆ. ಆದರೆ ಇಷ್ಟು ಚಿಕ್ಕ ಪುಟ್ಟ ವಯಸ್ಸಿನಲ್ಲಿಯೇ ಇಲ್ಲಿ ನಟಿಯೋರ್ವರು ನಿಧನ ಆಗಿರೋದು ನಿಜಕ್ಕೂ ಕೂಡ ವಿಷಾದನೀಯ. ಕೇವಲ 32 ವರ್ಷ ಅಷ್ಟೇ ಪೂನಂ ಪಾಂಡೆಗೆ ಇಹಲೋಕ ತ್ಯಜಿಸಿದ್ದಾರೆ. ಗರ್ಭಕಂಠ ಕ್ಯಾನ್ಸರ್ನಿಂದಾಗಿ ಪೂನಂ ಪಾಂಡೆ ನಿಧನ ಹೊಂದಿದ್ದಾರೆ. ಪೂನಂ ಪಾಂಡೆ ಬಾಲಿವುಡ್ನಲ್ಲಿ ಹಲವಾರು ಸಿನಿಮಾಗಳಲ್ಲೂ ಕೂಡ ನಟಿಸಿದಂಥವ್ರು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಕಾಣಿಸ್ಕೊಳ್ತಾ ಇದ್ರು. ನಾಗಲೇ ಹೇಳ್ತಾ ಇದ್ವಿ, ಒಂದಷ್ಟು ಬೋಲ್ಡ್ ಸ್ಟೇಟ್ಮೆಂಟ್ಗಳನ್ನು ಕೊಡುವ ಮೂಲಕ, ಒಂದಷ್ಟು ಬೋಲ್ಡ್ ಫೋಟೋಶೂಟ್ ಮೂಲಕನೇ ಗಮನ ಸೆಳೆದಿದ್ದಂತಹ ಪೂನಂ ಪಾಂಡೆ ನಿಮ್ಗೆಲ್ರಿಗೂ ನೆನಪಿರ್ಬೋದು. 2011 ವರ್ಲ್ಡ್ ಕಪ್ ಸಂದರ್ಭದಲ್ಲಿ ಅವ್ರು ಕೊಟ್ಟಿದ್ದಂತಹ ಒಂದು ಸ್ಟೇಟ್ಮೆಂಟ್, ಭಾರತ ವರ್ಲ್ಡ್ ಕಪ್ ಅನ್ನ ಗೆದ್ರೆ ನಾನು ನ್ಯೂಡ್ ಆಗಿ ಫೋಟೋಶೂಟ್ ಮಾಡಿಸ್ಕೊಳ್ತೀನಿ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸ್ಟೇಟ್ಮೆಂಟ್ ಆಗಿರ್ಬೋದು. ಈ ಥರದ್ದು ಹಲವಾರು ಈ ಥರ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳಿಂದನೇ ಜನಪ್ರಿಯರಾಗಿದ್ದಂತಹ ಬಾಲಿವುಡ್ ನಟಿ ಪೂನಂ ಪಾಂಡೆ. ಸೊ ಇವತ್ತು ಈ ಒಂದು ಆಘಾತಕಾರಿಯಾದಂತಹ ಒಂದು ಸುದ್ದಿ ಹೊರಬಿದ್ದಿದೆ. ಪೂನಂ ಪಾಂಡೆ ಗರ್ಭಕಂಠ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಸೊ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಕೂಡ ಚಿಕಿತ್ಸೆ ಫಲಕಾರಿ ಆಗದೆ ಅವರು ಸಾವನ್ನಪ್ಪಿದ್ದಾರೆ. ನಾವು ಪ್ರತಿನಿಧಿ ಮಂಗಳ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡ್ತಾ ಹೋಗೋಣ. ಮಂಗಳ, ಪೂನಂ ಪಾಂಡೆ ನಿಧನರಾಗಿದ್ದಾರೆ ಅನ್ನುವಂಥ ಒಂದು ಸುದ್ದಿ ನಿಜಕ್ಕೂ ಕೂಡ ಆಘಾತಕಾರಿ. ಮತ್ತಷ್ಟು ಡೀಟೇಲ್ಸ್ ಏನಾದರೂ ಲಭ್ಯವಾಗ್ತಿದೆಯಾ? ಯಾವಾಗಲಿಂದ ಇತ್ತು ಇವರಿಗೆ ಈ ಥರದ ಕ್ಯಾನ್ಸರ್ ಡಿಟೆಕ್ಟ್ ಯಾವಾಗ ಆಯಿತು? ಚಿಕಿತ್ಸೆ ಪಡ್ಕೊಳ್ತಾ ಇದ್ರಾ? ಏನು ಮಾಹಿತಿ ಇದೆ ಮಂಗಳ? ರೆಹಮಾನ್, ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಅಂದರೆ ಪೂನಂ ಪಾಂಡೆ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಅವರ ಮ್ಯಾನೇಜರ್ ತಿಳಿಸಿರುವಂಥದ್ದು, ಅಂದರೆ ಇವತ್ತು ನಮಗೆ ತುಂಬ ಟಫೆಸ್ಟ್ ಡೇ. ಯಾಕಂದರೆ ನಾವು ಪೂನಂ ಪಾಂಡೆ ಅವರನ್ನು ಕಳ್ಕೊಂಡಿದ್ದೀವಿ. ಅವರು ಸರ್ವೈಕಲ್ ಕ್ಯಾನ್ಸರ್ನಿಂದ ಬಳಲ್ತಿದ್ರು. ಆದರೆ ನಿನ್ನೆ ರಾತ್ರಿ, ಗುರುವಾರ ರಾತ್ರಿ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಅವರು ಹಾಕಿರೋವಂಥದ್ದು. ಅಂದರೆ ಪೂನಂ ಪಾಂಡೆ ಮ್ಯಾನೇಜಿಂಗ್ ಟೀಮ್ ಏನಿರುತ್ತೆ ಆ ಟೀಮು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರೋದ್ರಿಂದ ಪೂನಂ ಪಾಂಡೆ ಅವರು ಇನ್ನಿಲ್ಲ ಅನ್ನೋ ಒಂದು ನ್ಯೂಸ್ ಎಲ್ರಿಗೂ ತಲುಪಿರುವಂಥದ್ದು. ಸೊ ಪೂನಂ ಪಾಂಡೆ ಅವರು ಕನ್ನಡದವ್ರಿಗೂ ಕೂಡ ತುಂಬಾ ಹತ್ತಿರ. ಯಾಕಂದರೆ ಕನ್ನಡದಲ್ಲೂ ಕೂಡ ಪೂನಂ ಪಾಂಡೆ ಅವರು ಸಾಂಗನ್ನು ಮಾಡಿದರು. ಅಂದರೆ ಪೂನಂ ಪಾಂಡೆ ಅವರು 2012ರಲ್ಲಿ ಹಳ್ಳಿ ಹೈದ ಪ್ಯಾಟೆಗೆ ಬಂದ ಅನ್ನೋ ಒಂದು ಸಿನಿಮಾದಲ್ಲಿ ರಾಜೇಶ್ ಅವರು ನಟಿಸಿದ್ರು. ಆ ಒಂದು ಚಿತ್ರದಲ್ಲಿ ಪೂನಂ ಪಾಂಡೆ ಅವರು ಶಾನೆ ಇಷ್ಟ ಕ್ರಿಕೆಟ್ ನನಗೆ ಅನ್ನೋ ಒಂದು ಐಟಮ್ ಹಾಡಿನಲ್ಲಿ ಪೂನಂ ಪಾಂಡೆ ಅವರು ರಾಜೇಶ್ ಜೊತೆ ಹೆಜ್ಜೆಯನ್ನು ಹಾಕಿದ್ರು. ರೆಹಮಾನ್ ಇದರೊಟ್ಟಿಗೆ ಅವರು ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. 2011ರಲ್ಲಿ ಏನು ವರ್ಲ್ಡ್ ಕಪ್ ಗೆದ್ರೆ ಭಾರತೀಯ ಕ್ರಿಕೆಟರ್ ಮುಂದೆ ನಾನು ನಗ್ನ ಆಗ್ತೀನಿ ಅಂತ ಹೇಳಿ ಒಂದು ಬಾಂಬ್ ಅನ್ನ ಸಿಡಿಸಿದ್ರು. ಅವತ್ತಿನಿಂದ ಬಾಲಿವುಡ್ನಲ್ಲಿ ಏನು ಪೂನಂ ಪಾಂಡೆ ಅವರು ಕಾಂಟ್ರವರ್ಷಿಯಲ್ ಕ್ವೀನ್ ಅಂತಾನೆ ಹೆಸರಾಗಿದ್ರು. ಅದಾದ ನಂತರ BCCI ಅವರಿಗೆ ಅನುಮತಿ ನೀಡೋದಿಲ್ಲ. BCCI ಅನುಮತಿ ನೀಡಿದ್ರಿಂದ ನಾನು ಈ ಥರ ಮಾಡಲಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ನೀಡೋ ಮೂಲಕ ಅವರು ತುಂಬಾನೇ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದ್ರು ಆಗ. ಆದರೆ ಅವರು ಯಾವಾಗಿನಿಂದ ಈ ಒಂದು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಅವರಿಗೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕಂತೂ ಇಲ್ಲ. ಆದರೆ ಕೆಲವು
ದಿನಗಳಿಂದ ಪೂನಂ ಪಾಂಡೆ ಅವರು ಸಕ್ರಿಯವಾಗಿ ಇರಲಿಲ್ಲ. ಅಂದರೆ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಯಾವಾಗಲೂ ಕೂಡ ಒಂದು ಬೋಲ್ಡ್ ಫೋಟೋಗಳನ್ನು ಹಾಕಿ ಅವರು ಕಾಣಿಸ್ಕೊಳ್ತಾ ಇದ್ರು ಯಾವಾಗಲೂ ಸಹ. ಅದರ್ವೈಸ್ ಏನಾದರೂ ಬಾಲಿವುಡ್ನಲ್ಲಿ ಸಾಕಷ್ಟು ಏನು ನೈಟ್ ಪಾರ್ಟಿಗಳಿರುತ್ತೆ ಅಲ್ಲೆಲ್ಲ ಕೂಡ ಪೂನಂ ಪಾಂಡೆ ಅವರು ಮಿಂಚ್ತಾ ಇದ್ರು. ಆದರೆ ಕೆಲವು ಒಂದು ವರ್ಷದಿಂದ ಅಂತ ಅನ್ಸುತ್ತೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ ಪೂನಂ ಪಾಂಡೆ ಅವರು. ಅಷ್ಟಾಗಿ ಏನು ಸದ್ದು ಕೂಡ ಮಾಡ್ತಾ ಇರಲಿಲ್ಲ. ಹೀಗಾಗಿ ಏನೋ ಸಮಥಿಂಗ್ ಅಂದರೆ ಮದುವೆ ಆಗಿ ಡಿವೋರ್ಸ್ಗಳಾಗಿ ಸಾಕಷ್ಟು ಆಗಿರೋ ಕಾರಣ ಎಲ್ಲೋ ಒಂದು ಕಡೆ ನೊಂದು ಡಿಸಪಾಯಿಂಟ್ ಆಗಿ ಅವರು ಎಲ್ಲೂ ಕಾಣಿಸ್ಕೊಳ್ತಿಲ್ವೇನೋ ಅಂತ ಅನ್ಕೊಂಡಿದ್ರು. ಆದರೆ ಇವತ್ತು ಒಂದು ರೀತಿ ಇದು ಎಲ್ರಿಗೂ ಕೂಡ ಒಂದು ರೀತಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ರೆಹಮಾನ್. ನಿಜ ಮಂಗಳ, ನಿಜಕ್ಕೂ ಶಾಕಿಂಗ್ ನ್ಯೂಸ್. ನೀವು ಹೇಳ್ತಾ ಇದ್ರಿ ಕನ್ನಡದ ಒಂದು ಸಿನಿಮಾದಲ್ಲೂ ಕೂಡ ಆಕೆ ನಟಿಸಿದ್ರು ಅನ್ನುವಂಥದ್ದು. ನನಗೆ ನೆನಪಿದೆ 2012 ನಾವು ಇಲ್ಲೇ TV9ನಲ್ಲೇ ಪೂನಂ ಪಾಂಡೆ ಅವ್ರನ್ನ ಕರೆಸಿ ಇಂಟರ್ವ್ಯೂ ಮಾಡಿದ್ದಂಥದ್ದು ನನಗೆ ಚೆನ್ನಾಗಿ ನೆನಪಿದೆ. ಬಟ್ ಒಂದು ದುರಂತ ಅಂತ ಹೇಳಿದ್ರೆ ನೋಡಿ, ಆ ಸಿನಿಮಾದಲ್ಲಿ ನಡೆಸಿದಂಥ ರಾಜೇಶ್ ಕೂಡ ಇವತ್ತು ನಮ್ಮೊಂದಿಗಿಲ್ಲ. ಇವತ್ತು ಪೂನಂ ಪಾಂಡೆ ಅವರನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ. ಬಹುಶಃ ಈ ಥರದ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಪೂನಂ ಪಾಂಡೆ ಅವರು ಹೆಸರುವಾಸಿ ಆಗಿದ್ರು. ಅತಿ ಹೆಚ್ಚು ಸಿನಿಮಾಗಳನ್ನು ಮಾಡದೇ ಇದ್ರು ಕೂಡ ನೀವು ಹೇಳಿದಾಗೆ ಅವರ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ಗಳು ಜೊತೆಗೆ ಒಂದಷ್ಟು ಬೋಲ್ಡ್ ಫೋಟೋ ಶೂಟ್ಗಳು ಇದೆಲ್ಲದರಿಂದ ತುಂಬಾನೇ ಫೇಮಸ್ ಆಗಿದ್ದಂತಹ ಪೂನಂ ಪಾಂಡೆ ಇವತ್ತು ನಮ್ಮ ಜೊತೆಗಿಲ್ಲ. ಮಂಗಳ. ಹೌದು, ಅಫ್ಕೋರ್ಸ್ ರೆಹಮಾನ್. ಅಂದರೆ ನಾವು ಕೂಡ ಅವರನ್ನ ಭೇಟಿ ಮಾಡಿದ್ದೀವಿ. ಅಂದರೆ ಈ ಒಂದು ಏನು ಹಳ್ಳಿಯದ ಪ್ಯಾಟೆಗೆ ಬಂದ ಚಿತ್ರೀಕರಣಕ್ಕೆ ಅವರು ಬೆಂಗಳೂರಿಗೆ ಬರ್ತಾರೆ. ಇಲ್ಲೇ ಸಿಟಾಡೆಲ್ ಹೋಟೆಲ್ನಲ್ಲಿ ಅವರು ಉಳಿದುಕೊಂಡಿರ್ತಾರೆ. ನಾವು ಕೂಡ ಎಲ್ಲರೂ ಸಂದರ್ಶನ ಮಾಡಿದ್ವಿ ಅವ್ರನ್ನ. ಯಾವ ರೀತಿನೂ ಅವರು ಲೈಕ್ ಎಷ್ಟೇ ಬೋಲ್ಡ್ ಆಗಿ ಕಾಂಟ್ರವರ್ಷಿಯಲ್ ಕ್ವೀನ್ ಆಗಿ ಕಾಣಿಸ್ಕೊಂಡು ತುಂಬ ಸರಳತೆಯಿಂದ ಇದ್ರು. ನಾವು ಏನೇ ಪ್ರಶ್ನೆ ಕೇಳಿ ಅದಕ್ಕೆ ನೀಟಾಗಿ ಆನ್ಸರ್ ಮಾಡ್ತಿದ್ರು. ಯಾವುದೇ ರೀತಿ ನಾನು ಬಾಲಿವುಡ್ಡಲ್ಲಿ ತುಂಬ ದೊಡ್ಡ ಮಾಡೆಲಿಂಗ್ ಕ್ವೀನ್ ಅಂತ ಎಲ್ಲೂ ಕೂಡ ಅವರು ಒಂದು ಚೂರು ಅಹಂ ಅಂತನೂ ಏನು ತೋರಿಸ್ಕೊಳ್ತಾ ಇರಲಿಲ್ಲ. ತುಂಬಾನೇ ಸರಳತೆಯಿಂದ ಇದು ಎಲ್ರಿಗೂ ಇಂಟರ್ವ್ಯೂಸ್ ಕೊಟ್ಟು ತುಂಬಾ ಸಹಕಾರ ಕೊಡ್ತಾ ಇದ್ರು. ಜೊತೆಗೆ ಏನು ಹಾಡಿನಲ್ಲಿ ತುಂಬಾ ಚೆನ್ನಾಗಿ ಹೆಜ್ಜೆ ಕೂಡ ಹಾಕಿದ್ರು. ಅಂದ್ರೆ ಸಿನಿಮಾ ಟೀಮ್ ಜೊತೆ ಕೋಆರ್ಡಿನೇಷನ್ ಕೂಡ ಪೂನಂ ಪಾಂಡೆ ಅವ್ರದ್ದು ತುಂಬಾ ಚೆನ್ನಾಗಿತ್ತು. ಸೊ ಯಾವುದೇ ರೀತಿ ಡಿಮ್ಯಾಂಡ್ ಕೂಡ ಇರಲಿಲ್ಲ ಅವ್ರದ್ದು. ಸೊ ಜೊತೆಗೆ ಏನು ರಾಜೇಶ್ ಅವರು ಏನು ಒಂದು ನಿಧನರಾಗ್ತಾರೆ ಅಂದ್ರೆ ಅವರು ಒಂದು ಸೂಸೈಡ್ ಮಾಡ್ಕೊಳ್ತಾರೆ. ಈ ರೀತಿ ಎಲ್ಲವನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ನಿಜಕ್ಕೂ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಅಂದ್ರೆ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋರು ಈ ರೀತಿ ಆದ್ರಲ್ಲ ಅನ್ನೋ ಒಂದು ನೋವು ಕೂಡ ಆಗುತ್ತೆ ರೆಹಮಾನ್. ಅಂದ್ರೆ ಆ ಒಂದು ಅವರು ಯಾವ ರೀತಿ ಕಾಂಟ್ರವರ್ಷಿಯಲ್ ಮಾಡ್ಕೊಂಡಿದ್ರು ಆಗ ತುಂಬಾನೇ ಪೀಕಲ್ಲಿ ಇದ್ರು ಪೂನಂ ಪಾಂಡೆ ಅವರು. ಅಂದ್ರೆ ಆಗ ಬರ್ತಿದ್ದ ಯಾವುದೇ ಐಟಮ್ ಸಾಂಗ್ ಆಗ್ಲಿ ಅದಕ್ಕೆ ಪೂನಂ ಪಾಂಡೆ ಅವರೇ ಬೇಕಾಗಿತ್ತು. ಯಾಕಂದ್ರೆ ಎಷ್ಟೇ ಬೋಲ್ಡ್ ಆಗಿ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಪೂನಂ ಪಾಂಡೆ ಅವರು ರೆಡಿ ಇರ್ತಾ ಇದ್ರು. ಹೀಗಾಗಿ ಎಲ್ಲರೂ ಕೂಡ ಅವರನ್ನೇ ಚೂಸ್ ಮಾಡ್ಕೊಳ್ತಾ ಇದ್ರು. ಜೊತೆಗೆ ಅವರು ತುಂಬಾನೇ ಕೋಆಪರೇಟಿವ್ ಕೂಡ ಇರ್ತಾ ಇದ್ರು. ಹೀಗಾಗಿ ಒಂದು ಒಳ್ಳೆ ಐಟಮ್ ಡ್ಯಾನ್ಸ್ಗೆ ಏನು ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಒಂದು ಒಳ್ಳೆ ನಟಿಯನ್ನ ಮತ್ತೆ ಒಳ್ಳೆ ಆಕ್ಟ್ರೆಸ್ನ ಕಳ್ಕೊಂಡಿದೆ ಇವತ್ತು ಬಾಲಿವುಡ್ ಜೊತೆಗೆ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳ್ಬೋದು ರೆಹಮಾನ್. ಅವರು ಏನೇ ಲೈಕ್ ಮಾದಕವಾಗಿ ಕಾಣಿಸ್ಕೊಂಡ್ಲಿ ಆದ್ರೆ ಅವರಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವ ಕೂಡ ಇತ್ತು ರೆಹಮಾನ್. ಹಾಗೆ ಮಂಗಳ, ಅಂದ್ರೆ ಇದು ಸಡನ್ ಡೆತ್ ಯಾಕಂದ್ರೆ ಕೇವಲ 32 ವರ್ಷ ಅಷ್ಟೇ ವಯಸ್ಸು ಅವ್ರಿಗೆ. ಅಂದ್ರೆ ಕ್ಯಾನ್ಸರ್ ಏನಾದ್ರು 4th ಸ್ಟೇಜ್ ಅಲ್ಲಿ ಇತ್ತಾ, ಟ್ರೀಟ್ಮೆಂಟ್ ಏನಾದ್ರು ಪಡ್ಕೊಳ್ತಾ ಇದ್ರಾ, ಹಾಸ್ಪಿಟಲ್ ಏನಾದ್ರು ಡೆತ್ ಆದ್ರ ಅಥವಾ ಮನೇಲಿ ಏನಾದ್ರು ಈ ರೀತಿ ಡೆತ್ ಆಯ್ತಾ? ಏನ್ ಸಿಗ್ತಾ ಇದೆ ಈ ಘಟನೆಗೆ ಸಂಬಂಧಪಟ್ಟಂತ ವಿವರ? ಅಫ್ಕೋರ್ಸ್ ಶಕುಂತಲಾ ಅವರೇ, ಅಂದರೆ ಲೈಕ್ ಪೂನಂ ಪಾಂಡೆ ಅವರು 32 ಇಯರ್ಸ್ ಅಂತ ಅಂದರೆ ಈಗ ಕ್ಯಾನ್ಸರ್ ಯಾರಿಗೆ ಯಾವಾಗ ಬೇಕಿದ್ರೂ ಬರ್ಬೋದು. ಆದರೆ ಅವರು ಈಗ ಸಡನ್ ಆಗಿ ಡೆತ್ ಆಗಿರೋದನ್ನು ನೋಡ್ತಾ ಇದ್ರೆ ಲಾಸ್ಟ್ ಸ್ಟೇಜಲ್ಲಿ ಇದ್ದಾಗ ಅವ್ರಿಗೆ ಕ್ಯಾನ್ಸರ್ ಇರೋದು ಗೊತ್ತಾಗಿರುವಂಥದ್ದು. ಈಗಾಗಲೇ ಸೋನಾಲಿ ಬೇಂದ್ರೆ, ಬಾಲಿವುಡ್ನಲ್ಲಿ ಯುವರಾಜ್ ಸಿಂಗು ಸೇರಿದಂತೆ ಕ್ರಿಕೆಟರ್ಗೆ ಎಲ್ರಿಗೂ ಕೂಡ ಕ್ಯಾನ್ಸರ್ ಇದೆ. ಆದರೆ ಅವರು ಏನು ಮೊದಲನೇ ಸ್ಟೇಜ್ನಲ್ಲೇ ಅದು ಕಂಡು ಇಟ್ಕೊಂಡಿರೋದ್ರಿಂದ ಅವ್ರಿಗೆ ಬೇಗ ಗುಣಮುಖ ಆಗಿದೆ. ಅಂದರೆ ವಿದೇಶದಲ್ಲಿ ಹೋಗಿ ಎಲ್ಲ ಚಿಕಿತ್ಸೆ ತೆಗೆದುಕೊಂಡ ನಂತರ ಅವ್ರು ಗುಣಮುಖರಾಗಿರುವಂಥದ್ದು. ಆದರೆ ಯಾವಾಗ ನಮಗೆ ಅದು ಗೊತ್ತಿಲ್ಲದೆ ಮಾಹಿತಿ ಇಲ್ಲದೇನೆ ಅಂದರೆ ನಮಗೆ ಒಂದು ಕ್ಲೂ ಕೊಡದೇನೆ ಕ್ಯಾನ್ಸರ್ಗಳು ಸಾಕಷ್ಟು ಟೈಮ್ಸ್ ಎಲ್ರಿಗೂ ಕಾಣಿಸ್ಕೊಳ್ಳುತ್ತೆ. ಆಗ ಅಷ್ಟೇ ಅವ್ರಿಗೆ ಗೊತ್ತಾಗೋ ಅಷ್ಟರಲ್ಲೇ ಫೈನಲ್ ಸ್ಟೇಜ್ಗೆ ಹೋಗಿರುತ್ತೆ. ಹೀಗಾಗಿ ಏನು ಮಾಡೋದಕ್ಕಾಗೋದಿಲ್ಲ. ಪೂನಂ ಪಾಂಡೆ ಅವ್ರ ವಿಷಯಕ್ಕೆ ಬಂದಾಗ ಅವ್ರಿಗೆ ಫೈನಲ್ ಸ್ಟೇಜಲ್ಲಿ ಇದ್ದಾಗ ಇದು ಗೊತ್ತಾಗಿರುವಂಥದ್ದು. ಹೀಗಾಗಿ ಚಿಕಿತ್ಸೆ ಪಡೆಯುತ್ತಿರುವಾಗಲೇ ಆಸ್ಪತ್ರೆಯಲ್ಲೇ ನಿಧನರಾಗಿರುವಂಥ ಸಾಧ್ಯತೆಗಳು ಇದೆ ಶಕುಂತಲಾ. ಓಕೆ ಮಂಗಳಾ, ಏನೋ ಕುಟುಂಬಸ್ಥರು ಆ ಬಗ್ಗೆ ಏನಾದ್ರು ಮಾಹಿತಿ ಏನಾದ್ರು ಹಂಚ್ಕೊಳ್ತಾ ಇದ್ದಾರೆ? ಯಾಕಂದ್ರೆ ಈ ವಿಚಾರ ಏನಾದ್ರು ಅವ್ರ ತಾಯಿಗಾಗಿರ್ಬೋದು, ಅವ್ರ ಕುಟುಂಬಸ್ಥರಿಗಾಗಿರ್ಬೋದು, ಅವ್ರಿಗೇನಾದ್ರು ತಿಳಿಸಿದ್ರ ಮುಂಚೆನೇ ಏನಾದ್ರು? ಮಾಹಿತಿ ಪ್ರಕಾರ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಯಾವಾಗ ಅವರ PR ಟೀಮ್ ಏನಿದೆ ಆ ಒಂದು ಟೀಮ್ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿರುವಂಥದ್ದು ಆವಾಗ ಅಷ್ಟೇ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಸರ್ಕ್ಯುಲೇಟ್ ಆಗಿರುವಂಥದ್ದು. ಅಂದರೆ ಪೂನಂ ಪಾಂಡೆ ಇನ್ನಿಲ್ಲ ಅಂತ. ಯಾಕಂದರೆ ಅವರಿಗೆ ಕ್ಯಾನ್ಸರ್ ಆಗಿದೆ ಅನ್ನೋ ಮಾಹಿತಿ ಕೂಡ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಅವ್ರಿಗೆ ಯಾರಿಗೂ ಕೂಡ ಹೇಳ್ಕೊಂಡಿಲ್ಲ. ಅಂದರೆ ಅವರು ಈಗ ಯಾವುದೇ ಕಾಯಿಲೆ ಆಗಿರಲಿ ಯಾರು ಕೂಡ ಹೇಳ್ಕೊಳ್ಳೋದಿಲ್ಲ. ಹೇಳ್ಕೊಂಡು ಅಂತ ಅಂದರೆ ಅದಕ್ಕೆ ಪಾಸಿಟಿವ್ ನೆಗೆಟಿವ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರ್ಬೋದು ಈ ಯಾವ ರೀತಿ ಎಲ್ರಿಗೂ ಮನಸ್ಥಿತಿ ಇದೆ
ಇರುತ್ತೆ ಅಂತ ಹೇಳ್ಬಿಟ್ಟು ಒಬ್ರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ಕೊಂಡ್ರು ಅವ್ರ ಬಗ್ಗೆ ಕನಿಕರ ತೋರಿಸೋದಿಲ್ಲ, ಮತ್ತಿನ್ನೇನೋ ಹಾಕೊಂಡಿರ್ತಾರೆ. ಸಾಕಷ್ಟು ಬಾರಿ ಹೀರೋಯಿನ್ಸ್ಗಳು ಈ ರೀತಿ ನಮಗೆ ಒಂದು ಕಾಯಿಲೆ ಇದೆ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಏನಾದರೂ ಹೇಳ್ಕೊಂಡಾಗ ಅದಕ್ಕೆ ಜಾಸ್ತಿ ನೆಗೆಟಿವ್ ಕಮೆಂಟ್ಸ್ಗಳನ್ನೇ ನಾವು ನೋಡಿರ್ತೀವಿ ಈಗಾಗಲೇ. ಹೀಗಾಗಿ ಯಾರು ಕೂಡ ನಮಗೆ ಈ ರೀತಿ ಅನಾರೋಗ್ಯ ಇದೆ ಅಂತ ಹೇಳ್ಕೊಳ್ಳೋದಿಲ್ಲ. ಸೊ ಅಂದರೆ ಎಲ್ಲವೂ ಕೂಡ ರಹಸ್ಯವಾಗಿಯೇ ಅವರು ಚಿಕಿತ್ಸೆ ಪಡುತ್ತಿದ್ರು. ಹೀಗಾಗಿ ಯಾರಿಗೂ ಗೊತ್ತಿಲ್ಲ. ಇದೊಂದು ರೀತಿ ಸಡನ್ ಶಾಕ್ ಅಂತಾನೆ ಹೇಳ್ಬೋದು. ಅವರ ಅಂದರೆ ಪೂನಂ ಪಾಂಡೆ ಅವರು ಹುಟ್ಟಿರೋದೇ ಒಂದು ಬಡ ಕುಟುಂಬದಲ್ಲಿ, ಅಂದರೆ ಬಿಹಾರಲ್ಲಿ ಅವ್ರು ಜನಿಸಿರ್ತಾರೆ. ಆಮೇಲೆ ತುಂಬ ಸ್ಟ್ರಗಲ್ ಮಾಡಿಕೊಂಡು ಮುಂಬೈಗೆ ಬಂದು ಅಲ್ಲಿ ಒಂದು ಮಾಡೆಲ್ ಕ್ಷೇತ್ರಕ್ಕೆ ಹೋಗಿ, ಮಾಡೆಲಿಂಗ್ ಕ್ಷೇತ್ರದಲ್ಲಿ ಎಷ್ಟೊಂದು ಸ್ಟ್ರಗಲ್ ಇರುತ್ತೆ. ಅದರಲ್ಲೂ ಬಾಲಿವುಡ್ ಮುಂಬೈ ಅಂತ ಅಂದಾಗ ಎಷ್ಟು ಕಾಂಪಿಟೇಷನ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಅದರಲ್ಲೂ ಅವರು ಒಂದು ಪೂನಂ ಪಾಂಡೆ ಅಂತ ನಾನು ಒಬ್ಳಿದ್ದೀನಿ ಅನ್ನೋ ಒಂದು ಹೆಸರನ್ನ ಮಾಡಿಕೊಂಡು ಏನು ಈ ಕಿಂಗ್ ಫಿಶರ್ ಕ್ಯಾಲೆಂಡರ್ನಲ್ಲೂ ಕೂಡ ಅವರು ಕಾಣಿಸ್ಕೊಂಡು ಎಲ್ಲರ ಕಣ್ಣು ಕುಕ್ಕುವಂತೆ ಕೂಡ ಕಾಣಿಸ್ಕೊಂಡಿರ್ತಾರೆ. ಇಷ್ಟೆಲ್ಲ ಅವರು ಒಂದು ಸಾಧನೆ ಮಾಡಿ ಇವತ್ತು ಈ ರೀತಿ ನಿಧನರಾಗಿರೋದು ನಿಜಕ್ಕೂ ಒಂದು ರೀತಿ ಬಿಗ್ ಲಾಸ್ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಅವ್ರ ಫ್ಯಾಮಿಲಿ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಅಂದರೆ ಪೂನಂ ಪಾಂಡೆ ಅವರು ಕೂಡ ಎಲ್ಲೂ ಕೂಡ ಅವ್ರ ಫ್ಯಾಮಿಲಿ ಬಗ್ಗೆ ಮಾತನಾಡ್ತಿರಲ್ಲ. ಜೊತೆಗೆ ಅಂದರೆ ಈಗಾಗಲೇ ಮದುವೆ ಆಗಿ ಅವರು ಅಲ್ಲೂ ಕೂಡ ಮದುವೆ ಒಂದು ಸಂಸಾರದ ಬದುಕಿನಲ್ಲೂ ಕೂಡ ಅವರು ಯಾವುದೇ ರೀತಿ ಒಂದು ಸುಖವನ್ನು ಕೂಡ ಕಂಡಿಲ್ಲ. ಅಂದರೆ ಅಲ್ಲೂ ಕೂಡ ಡಿವೋರ್ಸ್ ಆಗಿ ಜಗಳಗಳಾಗಿ ಎಲ್ಲ ಕಾಂಟ್ರವರ್ಸಿಗಳಲ್ಲಿ ಅಲ್ಲೂ ಕೂಡ ಆಗಿ ಅಲ್ಲೂ ಕೂಡ ಅವರು ಸದ್ದನ್ನು ಮಾಡಿರ್ತಾರೆ. ಹೀಗಾಗಿ ಸದ್ಯಕ್ಕೆ ಈ ಬಗ್ಗೆ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ಇನ್ನೂ ಮಾಹಿತಿ ಸಿಗಬೇಕಾಗಿದೆ. ಶಕುಂತಲಾ, ಓಕೆ ಮಂಗಳ, ಮತ್ತೆ ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಈಗ ಪೂನಂ ಪಾಂಡೆ ಅವರ ಮ್ಯಾನೇಜರೇ ಇದನ್ನು ಅವರ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಇವತ್ತು ನಾವು ಪೂನಂ ಪಾಂಡೆಯನ್ನು ಕಳ್ಕೊಂಡಿದ್ದೀವಿ ಅನ್ನುವಂಥ ಒಂದು ಮಾತು, ಅಂದರೆ ನಿಧನರಾಗಿದ್ದಾರೆ ಪೂನಂ ಪಾಂಡೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಸೊ ಹಾಗೆ ಪೂನಂ ಪಾಂಡೆ ಕಾನ್ಪುರದ ತಮ್ಮ ನಿವಾಸದಲ್ಲಿ ನಿಧನರಾಗಿರುವಂಥದ್ದು. ಸಾಕಷ್ಟು ದಿನಗಳಿಂದ ಇವರು ಈ ಸರ್ವೈಕಲ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಇತ್ತೀಚೆಗಷ್ಟೇ ನೋಡ್ತಾ ಹೋದ್ರೆ ಸುಮಾರು ಒಂದು 6 ತಿಂಗಳು 8 ತಿಂಗಳಿಂದ ಹೆಚ್ಚು ಆಕ್ಟಿವ್ ಆಗಿ ಇರಲಿಲ್ಲ ಪೂನಂ ಪಾಂಡೆ. ಬಹುಶಃ ಎಲ್ಲೋ ಬ್ಯುಸಿ ಇದ್ದಾರೆ ಅಥವಾ ಬೇರೆ ಏನೋ ಶೂಟ್ಸಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಬಟ್ ಅವರು ಈ ಒಂದು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ, ಇದ್ರ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗಷ್ಟೇ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು, ಕನ್ನಡದ ಸಿನಿಮಾದಲ್ಲೂ ಕೂಡ ಅವರು ನಟಿಸಿದ್ರು. ಒಂದು ಐಟಮ್ ಸಾಂಗಿಗೆ, ಒಂದು ಸ್ಪೆಷಲ್ ಸಾಂಗಿಗೆ ಬಂದು ಅವರು ಹೆಜ್ಜೆ ಹಾಕಿ ಹೋಗಿದ್ದಂಥದ್ದು. ಸೊ ಇಂತಹ ಪೂನಂ ಪಾಂಡೆ ಇವತ್ತು ವಿಧಿವಶರಾಗಿದ್ದಾರೆ. ಅದು ಕೂಡ ತುಂಬಾ ಡೇಂಜರಸ್ ಅಂಥೇಳಿ ಇತ್ತೀಚಿನ ದಿನಗಳಲ್ಲಿ ಟರ್ಮ್ ಮಾಡ್ತಾ ಇರುವಂತಹ HPV ಇಂದಾಗಿ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ನೀವೇನು ಹೇಳ್ತಾ ಇದ್ರಿ, ಅದರ ಒಂದು ಇನ್ಫೆಕ್ಷನ್ನಿಂದಾಗಿ ಅವರು ಬಳಲ್ತಾ ಇದ್ರು. ಸೊ ಇದು ನಿಮಗೆ ಒಂದು ವಿಚಾರವನ್ನು ಹೇಳಬೇಕು ಅಂತ ಹೇಳಿದ್ರೆ, ಇದು STD ಅಂದರೆ ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ STI, ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಅಂದರೆ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ಸೆಕ್ಶುಯಲಿ ಇಂಡಲ್ಜ್ ಆಗಿದ್ದಾಗ ನೀವು ಇಂಥ ಸಂದರ್ಭಗಳಲ್ಲಿ ಈ ಥರದ ಒಂದು ಇನ್ಫೆಕ್ಷನ್ ಹರಡುವಂಥ ಒಂದು ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಅದರಲ್ಲೂ ಹೆಚ್ಚಾಗಿ ಈಗ ಹೆಣ್ಣು ಮಕ್ಕಳಿಗೆ ಬಾಧಿಸ್ತಾ ಇರುವಂತಹ ಒಂದು ಹೆಚ್ಚಾಗಿ ಕಾಣಿಸುತ್ತೆ. ಸೊ ಈ ಥರದ ಒಂದು ಸಮಸ್ಯೆಗೆ ಒಂದು ಪರಿಹಾರ ಈಗ ಹೇಳ್ತಾ ಇರುವಂಥದ್ದು ಮೆಡಿಕಲ್ ಫೀಲ್ಡಲ್ಲಿ HPV ವ್ಯಾಕ್ಸಿನೇಷನ್. ಸೊ HPVಯನ್ನು ಎಲ್ಲರೂ ಕೂಡ ಹಾಕಿಸ್ಕೊಳ್ಳಿ, ವ್ಯಾಕ್ಸಿನೇಷನ್ ತೊಗೊಳ್ಳಿ. 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಲ್ಲಿ ಆರಂಭದಲ್ಲೇ ಇದರ ಒಂದು ವ್ಯಾಕ್ಸಿನೇಷನನ್ನು ತೊಗೊಂಡ್ರೆ ನಿಮಗೆ ಮುಂದೆ ಆ ಒಂದು ಇನ್ಫೆಕ್ಷನ್ ಆಗೋದಕ್ಕೆ ತಡೆಯುತ್ತೆ ಅನ್ನುವಂಥದ್ದು. ಅಂದರೆ ಇನ್ಫೆಕ್ಷನ್ ಆಲ್ರೆಡಿ ಆಗಿದ್ರೆ ಅದನ್ನು ಟ್ರೀಟ್ಮೆಂಟ್ ಅಲ್ಲ, ಇದೊಂದು ವ್ಯಾಕ್ಸಿನೇಷನ್. ಸೊ ಮುಂದೆ ಆಗಬಹುದಾದಂಥ ಒಂದು ಇನ್ಫೆಕ್ಷನನ್ನು ತಡೆಯುವ ನಿಟ್ಟಿನಲ್ಲಿ ಈ ವ್ಯಾಕ್ಸಿನೇಷನ್ ಸಹಕಾರಿಯಾಗುತ್ತೆ. ಇದು ಸಿರೀಸಲ್ಲಿ ತಗೋಬೇಕು ಶಾರ್ಟ್ಸು, ಅದಕ್ಕೆ ಡ್ಯೂರೇಷನ್ ಇದೆ, ಮೂರು ಶಾರ್ಟ್ಸನ್ನು ತಗೋಬೇಕಾಗತ್ತೆ. ಸೊ ಅದಾದ ನಂತರ ನೀವು ಈ ಥರದ ಇನ್ಫೆಕ್ಷನ್ಗಳಿಂದ ಪಾರ ಆಗಬಹುದು ಅಂತೇಳಿ. ಬಟ್ ಆಲ್ರೆಡಿ ನಿಮಗೆ ಈ ಥರದ್ದು ಏನಾದರೂ ಡಿಟೆಕ್ಟ್ ಆಗಿದ್ರೆ ತುಂಬ ಸೀರಿಯಸ್ ಆಗಿ ತೊಗೊಳ್ಳಿ. ಇದರಲ್ಲೂ ಕೂಡ ಸ್ಟೇಜಸ್ ಇರುತ್ತೆ. ಒಂದು ಸತಿ ಕಾಣಿಸ್ಕೊಂಡ ತಕ್ಷಣನೇ ಡೆತ್ ಆಗುತ್ತೆ ಅನ್ನುವಂಥದ್ದು ಇಲ್ಲ. ಇದರಲ್ಲೂ ಕೂಡ ಬೇರೆ ಬೇರೆ ಸ್ಟೇಜಸ್ ಬರುತ್ತೆ. ಆ ಸ್ಟೇಜಲ್ಲಿ ನಿಮ್ಮ ಸ್ಟೇಜ್ ಏನಾದರೂ ಇದೆ ಅಂತ, ನೀವು ಯಾವ ಸ್ಟೇಜಲ್ಲಿ ಇದ್ದೀರಿ ಅಂತ ಹೇಳಿ ಗೊತ್ತಾದರೆ ತಕ್ಷಣಕ್ಕೆ ಅದರ ಬಗ್ಗೆ ಒಂದು ಎಚ್ಚೆತ್ತುಕೊಂಡು ಅದರ ಬಗ್ಗೆ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಸೂಕ್ತವಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಣ್ಣು ಮಕ್ಕಳಿಗೆ ಬಾಧಿಸ್ತಾ ಇರುವಂಥದ್ದು ಅಂದರೆ ಇದು HPV. ಈಗ ಅಂದರೆ ಪ್ರತಿ ವರ್ಷ ಕೂಡ ಹೆಣ್ಮಕ್ಳು ಅಂದರೆ ಸ್ಕ್ರೀನಿಂಗ್ ಟೆಸ್ಟ್, ಈಗ ಬ್ರೆಸ್ಟ್ ಕ್ಯಾನ್ಸರ್ ಆದಾಗ ಯಾವ ರೀತಿ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನು, ಮ್ಯಾಮೋಗ್ರಫಿ ಯಾವ ರೀತಿ ಮಾಡಿಸ್ಕೊಳ್ತಾರೆ, ಅದೇ ರೀತಿ ಸರ್ವೈಕಲ್ ಕ್ಯಾನ್ಸರ್ ಇರುವಂತಹ ಸಂದರ್ಭದಲ್ಲಿ ಅಂದರೆ ಏನಾದರೂ ಡೌಟ್ಸ್ ಏನಾದರೂ ಇದ್ರೆ ಪ್ಯಾಪ್ ಟೆಸ್ಟ್ ಅಂತ ಪ್ರತಿ ವರ್ಷ ಪ್ರತಿಯೊಬ್ಬರು ಕೂಡ ಮಹಿಳೆಯರಾಗಲಿ ಅಥವಾ ವಯಸ್ಸಿಗೆ ಬಂದ ಹೆಣ್ಮಕ್ಳುಗಳಾಗಲಿ ಆ ಒಂದು ಟೆಸ್ಟನ್ನು ಮಾಡಿಸಲೇಬೇಕು. ಅದರಿಂದ ಗೊತ್ತಾಗುತ್ತೆ ಅಂದರೆ ಹೆಲ್ದಿ ಆಗಿದೀವಾ ಇಲ್ವಾ, ಅಥವಾ ಏನಾದರೂ ಇನ್ಫೆಕ್ಷನ್ಸ್ ಏನಾದರೂ ಆಗ್ತಿದೆ, ಪೀರಿಯಡ್ಸಲ್ಲಿ ಏನಾದರೂ ಚೇಂಜಸ್ ಬಂದಾಗ, ಅನ್ಯೂಶುವಲ್ ಬ್ಲೀಡಿಂಗ್ ಆದಂಥ ಸಂದರ್ಭದಲ್ಲಿ ಅಥವಾ ಬ್ಲೀಡಿಂಗಲ್ಲಿ ಕಲರ್ ಡಿಸ್ಕಲರೇಷನ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಸರ್ವೇ ಸಾಮಾನ್ಯ ಇರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳಿರುತ್ತೆ. ಹಾಗಾಗಿ ತಕ್ಷಣವೇ ಅವರು ವೈದ್ಯರನ್ನ ಭೇಟಿ ಮಾಡುವಂಥದ್ದಾಗಿರ್ಬೋದು, ವ್ಯಾಕ್ಸಿನೇಷನ್ಗಳನ್ನ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಸ್ಕ್ರೀನಿಂಗ್ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳುವಂಥದ್ದಾಗಿರ್ಬೋದು. ಈ ರೀತಿ ಟೆಸ್ಟ್ಗಳನ್ನೆಲ್ಲ ಮಾಡಿಸಿದ್ರೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ಜೊತೆಗೆ ಇದು ಸರ್ವೈಕಲ್ ಕ್ಯಾನ್ಸರ್ ಮುಂದೆ ಆಗಬಹುದಾ ಅಥವಾ ಅದು ಸರ್ವೈಕಲ್ ಕ್ಯಾನ್ಸರ್ ಏನು ಅನ್ನೋದ್ರ ಬಗ್ಗೆ ನೋಡಿ ವೈದ್ಯರಿಗೆ ತಕ್ಕನಾದಂತಹ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ರೀತಿ ಇದ್ರ ಬಗ್ಗೆ ಅವೇರ್ನೆಸ್ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಜೊತೆಗೆ ಮೆನೋಪಾಸ್ ಆದಂತಹ ಮಹಿಳೆಯರ 45 ವರ್ಷ ಆಗ್ತದಂತೆ ಮೆನೋಪಾಸ್
ಆಗ್ತಾ ಇರುತ್ತೆ, ಆ ಸಂದರ್ಭದಲ್ಲೂ ಸ್ವಲ್ಪ ಚೇಂಜಸ್ಗಳಾಗ್ತಾ ಇರುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಜೊತೆಗೆ ಸರ್ವೈಕಲ್ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆಗಳು ಅಂದರೆ 45 ವರ್ಷ ಆದ ನಂತರದಲ್ಲಿ ಈ ಹಿಂದೆ ಇತ್ತು, ಕೇವಲ 9% ಅಷ್ಟೇ ಇತ್ತು. ಆದರೆ ಈಗ 22% ಅಷ್ಟು ರೇಸ್ ಆಗಿದೆ ಅಂತ ಅಂದರೆ ವಯಸ್ಕ ಹೆಣ್ಣು ಮಕ್ಕಳಲ್ಲೂ ಕೂಡ ಇದು ಹೆಚ್ಚಾಗಿ ಕಾಣ್ತಾ ಇದೆ. ಸರಾಸರಿಯನ್ನು ನೋಡೋದಾದ್ರೆ ಈಗ 35 ವರ್ಷಕ್ಕಿಂತ ಒಳಗಿನ ಹೆಣ್ಣು ಮಕ್ಕಳಲ್ಲೇ ಇದು ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಸ್ಟೇಜ್ ಫೋರ್ತ್ ಸ್ಟೇಜ್ ಅಲ್ಲಿ ಇರೋರೇ ಹೆಚ್ಚಾಗಿ ಇದರಲ್ಲಿ ಡೆತ್ ಆಗ್ತಾರೆ. ಯಾವುದೇ ರೀತಿ ಟ್ರೀಟ್ಮೆಂಟ್ ಅನ್ನ ಆ ಸಂದರ್ಭದಲ್ಲಿ ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಜೀವಾವಧಿನ ಉಳಿಸುವಂತಹ ಜೀವಾವಧಿನ ಸ್ವಲ್ಪ ದಿನ ಮುಂದೂಡಬಹುದಷ್ಟೇ, ಬಟ್ ಪ್ರಾಣವನ್ನ ಸಂಪೂರ್ಣವಾಗಿ ಕಾಪಾಡಿಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಸ್ಟೇಜ್ 1 ಅಥವಾ ಸ್ಟೇಜ್ 2 ಅಥವಾ ಅವಾಗಷ್ಟು ಡಿಟೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಾದರೆ ಆ ರೋಗವನ್ನು ಸಂಪೂರ್ಣವಾಗಿ ತೊಡೆದು ಹಾಕ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ HPV ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಪ್ಯಾಪ್ ಟೆಸ್ಟ್ ಅನ್ನು ಮಾಡಿಸುವಂಥದ್ದಾಗಿರ್ಬೋದು, ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸ್ಕೊಳ್ಳೋದು ತುಂಬಾನೇ ಮುಖ್ಯ. ಎಸ್, ಪೂನಂ ಪಾಂಡೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪೂನಂ ಪಾಂಡೆ ಬಾಲಿವುಡ್ನ ನಟಿ, ಅಷ್ಟೇ ಅಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ನಲ್ಲೂ ಕೂಡ ಅವರು ಚಿತ್ರಗಳನ್ನು ಮಾಡಿದಂತಹ ನಟಿ. ಕೇವಲ 32 ವರ್ಷ ಪ್ರಾಯದ ನಟಿ ಇವತ್ತು ಇಹಲೋಕ ತ್ಯಜಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೆಚ್ಚು ಆಕ್ಟಿವ್ ಆಗಿ ಇರ್ತಾ ಇದ್ರು. ಹಲವು ಸಿನಿಮಾಗಳು ನೋಡ್ತಾ ಹೋದರೆ 2013ರಲ್ಲಿ ನಶಾ ಅನ್ನುವಂಥ ಒಂದು ಸಿನಿಮಾದಲ್ಲಿ ನಡೆಸಿದಂಥ ಪೂನಂ ಪಾಂಡೆ, ಅದಾದಮೇಲೆ ದಿ ಜರ್ನಿ ಆಫ್ ಕರ್ಮ ಅನ್ನೋ ಸಿನಿಮಾದಲ್ಲೂ ಕೂಡ ನಡೆಸಿದ್ದಾರೆ. ಲವ್ ಇನ್ ಅ ಟ್ಯಾಕ್ಸಿ ಸಿನಿಮಾದಲ್ಲಿ ನಡೆಸಿದ್ರು. ಇನ್ನು ಲವ್ ಇಸ್ ಪಾಯ್ಸನ್ ಅನ್ನೋ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಲವ್ ಇಸ್ ಪಾಯ್ಸನ್ ಅನ್ನುವಂಥ ಒಂದು ಕನ್ನಡ ಸಿನಿಮಾದಲ್ಲಿ ಅವರು ನಡೆಸಿದ್ರು. ಉವಾ ಅನ್ನುವಂಥ ಸಿನಿಮಾದಲ್ಲೂ ಕೂಡ ಪೂನಂ ಪಾಂಡೆ ಅವರು ಕಾಣಿಸ್ಕೊಂಡಿದ್ರು. ಹಾಗೆ ಹಳ್ಳಿ ಹೆದ ಪ್ಯಾಟೆಗೆ ಬಂದ ಅನ್ನುವಂಥ ಒಂದು ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಸಾಂಗ್ ಕೂಡ ಪೂನಂ ಪಾಂಡೆ ಅವರು ಹೆಜ್ಜೆ ಹಾಕಿದ್ರು. ಅದನ್ನು ಹೊರತುಪಡಿಸಿದ್ರೆ ಅಂದರೆ ಸಿನಿಮಾವನ್ನು ಹೊರತುಪಡಿಸಿಯೂ ಕೂಡ ಅವರು ತುಂಬ ಹೆಚ್ಚು ಫೇಮಸ್ ಆಗ್ತಾ ಇದ್ದಿದ್ದೆ ಅವರ ಒಂದು ಬೋಲ್ಡ್ ಅವತಾರಗಳಿಗಾಗಿ. ಬೋಲ್ಡ್ ಬಟ್ಟೆಗಳಾಗಿರ್ಬೋದು, ಬೋಲ್ಡ್ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಇಂಥದ್ದೊಂದು ಇದರಿಂದಾಗಿ ತುಂಬಾ ಸಾಕಷ್ಟು ಅವರು ಫೇಮಸ್ ಆಗಿದ್ರು, ಸಾಕಷ್ಟು ಜನಜನಿತರಾಗಿದ್ದರು. ಇಂಥ ಪೂನಂ ಪಾಂಡೆ ಇವತ್ತು ಅದು ಸರ್ವೈಕಲ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥ ಪೂನಂ ಪಾಂಡೆ ಇವತ್ತು ಈ ಹಲೋಕ ತ್ಯಜಿಸಿದ್ದಾರೆ. ಸೊ ಹಾಗಾಗಿ ಒಂದು ಎಚ್ಚರಿಕೆಯ ಗಂಟೆ. ಬಹುಶಃ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಇದುವರೆಗೂ ನಾವು ಮಾತಾಡ್ತಾ ಇದ್ವಿ, ಚರ್ಚೆಗಳಾಗ್ತಾ ಇದೆ. ನಿನ್ನೆ ಕೂಡ ಅದಕ್ಕೇನೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದಾಗಲೂ ಕೂಡ ಕೇಂದ್ರ ಸರ್ಕಾರ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಈ ವಿಚಾರವನ್ನು. ಹೆಣ್ಣು ಮಕ್ಕಳ ಸೇಫ್ಟಿ ಎಷ್ಟು ಮುಖ್ಯ ಆಗುತ್ತೆ, ಆರೋಗ್ಯ ಎಷ್ಟು ಮುಖ್ಯ ಆಗುತ್ತೆ, ಅದಕ್ಕೋಸ್ಕರನೇ ಈ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನು ನಾವು ಆರಂಭಿಸ್ತಾ ಇದ್ದೀವಿ ಅಂತ ಹೇಳಿ ನಿನ್ನೆ ಅಷ್ಟೇ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿತ್ತು. ಸೊ ಹಾಗಾಗಿ ಬಹುಶಃ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಸಮಾಜ ಇವತ್ತು ಎಚ್ಚೆತ್ತುಕೊಳ್ಳುವಂಥ ಒಂದು ಅವಶ್ಯಕತೆ ಇದೆ. ಈ STI STDಗಳು ಅಂತ ಹೇಳಿದ ತಕ್ಷಣ ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರಲಿ, ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಆಗಲಿ ಹೆಚ್ಚು ಓಪನ್ ಆಗಿ ಮಾತಾಡೋದಕ್ಕೆ ಹಿಂಜರಿತಾರೆ. ಬಟ್ ಅದು ಆಗಬಾರ್ದು. ಅಕಸ್ಮಾತ್ ಏನೋ ಒಂದು ಇನ್ಫೆಕ್ಷನ್ ಕಾಣಿಸ್ಕೊಳ್ತಾ ಇದೆ, ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಾ ಇದೆ ಅಂದಾಗಲೇ ಹೋಗಿ ತಜ್ಞ ವೈದ್ಯರಿಗೆ ತೋರಿಸುವಂಥದ್ದು, ತಜ್ಞ ವೈದ್ಯರ ಹತ್ರ ಅವ್ರ ಹತ್ರ ಒಂದು ಸಜೆಷನ್ನ ಪಡೆಯುವಂಥದ್ದು ಬಹಳ ಇಂಪಾರ್ಟೆಂಟ್. ಹಾಗೆ ನೀವು ಹೇಳಿದಾಗ ಪ್ಯಾಟ್ ಟೆಸ್ಟ್ಗಳು ಇವೆಲ್ಲವೂ ಕೂಡ ಆಗಿಂದಾಗೆ ನೀವು ಮಾಡಿಸ್ಕೊಳ್ಳುವಂಥದ್ದು ಸೂಕ್ತ. ಸೊ ಇದು ಕೂಡ ನಿಮಗೆ ಈಗ ನಿಮ್ಮ ದೇಹಕ್ಕೆ ಬೇರೆ ಭಾಗಗಳಿಗೆ ರೋಗ ಬರೋ ರೀತಿಯಲ್ಲೇ ಇರುವಂಥ ಒಂದು ರೋಗ. ಆದರೆ ಇದನ್ನು ನೀವು ಎಚ್ಚೆತ್ತುಕೊಳ್ಳಿಲ್ಲ, ಎಚ್ಚರಿಕೆಯಿಂದ ಇದನ್ನು ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದು ತುಂಬಾ ಮಾರಕವಾಗುತ್ತೆ, ಪ್ರಾಣಹಾನಿ ಕೂಡ ಸಂಭವಿಸುತ್ತೆ. ನಾವಾಗಲೇ ಮಾತಾಡ್ತಾ ಇದ್ವಿ, ಬೇರೆ ಬೇರೆ ಟೈಪ್ ಕೂಡ ಇದೆ. HPV ಅಂದ ತಕ್ಷಣ ಒಂದೇ ಸತಿ ಬಂದು ಕ್ಯಾನ್ಸರ್ ಸತ್ತೇ ಹೋಗ್ತಾರೆ ಅನ್ನುವಂಥದ್ದಲ್ಲ. ಹೈ ರಿಸ್ಕ್ ಟೈಪ್, ಲೋ ರಿಸ್ಕ್ ಟೈಪ್ ಎರಡು ಥರದ್ದಿರುತ್ತೆ. ಲೋ ರಿಸ್ಕ್ ಟೈಪಲ್ಲಿ ಇರುವಂಥವ್ರು ಯಾರಿಗೂ ಕೂಡ ಪ್ರಾಣಹಾನಿ ಆಗುವಂತೆ ಅನ್ನುವಂಥದ್ದಿಲ್ಲ. ಆಗಾಗ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಅದಕ್ಕೆ ಟ್ರೀಟ್ಮೆಂಟನ್ನು ತೊಗೊಂಡ್ರೆ ಸಾಕಾಗುತ್ತೆ. ಬಟ್ ಹೈ ರಿಸ್ಕ್ ಇದೆ ಅಂತ ಹೇಳಿ ಗೊತ್ತಾದಾಗ ಅದಕ್ಕೆ ಹೆಚ್ಚು ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ. ಅದಕ್ಕೆ ತಕ್ಕದಾದಂಥ ಒಂದು ಟ್ರೀಟ್ಮೆಂಟ್ಗಳನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಸೊ ಯಾರು ಇದನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಬೇಡ. ನಿಜಕ್ಕೂ ಪೂನಂ ಪಾಂಡೆ ಅವರು ಇವತ್ತು ನಾವು ಅವರನ್ನು ಕಳ್ಕೊಂಡಿದ್ದೀವಿ. ಅದೊಂದು ಆಘಾತಕಾರಿಯಾದಂಥ ಒಂದು ವಿಚಾರ. ಈ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ಪೂನಂ ಪಾಂಡೆ ಅವರು ಬಾರಿಸಿದ್ದಾರೆ ಅಂತ ಹೇಳ್ಬೋದು. ಸಮಾಜಕ್ಕೆ ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನುವಂಥದ್ದು ತುಂಬ ನೀವು ಅನ್ಕೊಂಡಿರೋ ಹಾಗೆ ಜಸ್ಟ್ ಒಂದು ಇನ್ಫೆಕ್ಷನ್ ಏನೋ ಒಂದು ಸರಿ ಹೋಗ್ಬಿಡುತ್ತೆ, ಯಾವುದೋ ಒಂದು ಕ್ರೀಮ್ ಅಥವಾ ಯಾವುದೋ ಒಂದು ಟ್ಯಾಬ್ಲೆಟಿಂದ ಸರಿ ಹೋಗುತ್ತೆ ಅನ್ನುವಂಥದ್ದಲ್ಲ, ಪ್ರಾಣಘಾತಕ ಆಗಬಹುದು. ಸೊ ಹಾಗಾಗಿ ಸಮಾಜ ಎಚ್ಚೆತ್ಕೋಬೇಕು, ಹೆಣ್ಣುಮಕ್ಳು ಎಲ್ಲರೂ ಕೂಡ ಎಚ್ಚೆತ್ಕೋಬೇಕು ಅನ್ನುವಂಥ ಒಂದು ಎಚ್ಚರಿಕೆ ಗಂಟೆ ಕೂಡ ಈ ಮೂಲಕ ನಾವಿಲ್ಲಿ ಇದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಜೊತೆಗೆ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ. ಈ ದುಡ್ಡು ಎಷ್ಟೇ ಸಂಪಾದನೆ ಮಾಡ್ಬೋದು, ಜೀವನದಲ್ಲಿ ಏನೇ ಹೆಸರು ಸಂಪಾದನೆ ಮಾಡ್ಬೋದು, ಆದರೆ ಆರೋಗ್ಯವನ್ನ ಸುಲಭವಾಗಿ ಯಾರೂ ಕೂಡ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಅಂದ್ರೆ ಪ್ರಕೃತಿ ಪದೇ ಪದೇ ಪ್ರೂವ್ ಮಾಡ್ತಾ ಇದೆ. ಆರೋಗ್ಯವನ್ನ ಕಾಪಾಡಿಕೊಳ್ಳಿ, ಪ್ರಕೃತಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಪರಿಸರವನ್ನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು. ಅಂದ್ರೆ ಪದೇ ಪದೇ ಜನರು ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋದಕ್ಕೆ ಇದೊಂದು ಒಂದಷ್ಟು ಎಚ್ಚರಿಕೆಯ ಗಂಟೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲಿ ಎಷ್ಟು ಸಾವು ನೋವುಗಳಾಯ್ತು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆ ಸಂದರ್ಭದಲ್ಲಿ ತುಂಬಾ ಜನ ಎಚ್ಚೆತ್ಕೊಂಡು ಆರೋಗ್ಯವನ್ನ ಈಗಲೂ ಕೂಡ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ತುಂಬಾ ಜನ ಇದನ್ನ ಮತ್ತೆ ರಿವರ್ಸ್ ಗೇರ್ ನಲ್ಲಿ ಹೋಗಿ ಮತ್ತೆ ಹೇಗಿತ್ತು ಈ ಹಿಂದೆ ಲೈಫ್ ಸ್ಟೈಲ್ ಅದನ್ನೇ ಮೇಂಟೈನ್ ಮಾಡ್ತಿದ್ದಾರೆ. ಅಂದ್ರೆ ಪ್ರತಿ ವರ್ಷ ಅಂದ್ರೆ ಒಂದು ಟೆಸ್ಟ್ ಗಳನ್ನ ಅಂದ್ರೆ ದೇಹ ಆರೋಗ್ಯವಾಗಿದೆಯಾ ಅಥವಾ ಏನಾದ್ರು ಹೆಚ್ಚು ಕಡಿಮೆ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನ ಕೂಡ ಮಾಡಿಸ್ಕೊಳ್ತಾರೆ. ಈ ಟೆಸ್ಟ್ ಗಳನ್ನೆಲ್ಲ ಮಾಡ್ಕೊಳ್ಳೋದು ಬಹು ಮುಖ್ಯ ಅಂತ ಅನ್ಸುತ್ತೆ ಇತ್ತೀಚಿನ ದಿನಮಾನಗಳಲ್ಲಿ. ಯಾಕಂದ್ರೆ ನಾವು ಫುಡ್ ತಿನ್ನುವಂಥದ್ದು ಕೂಡ ಅಷ್ಟೊಂದು ಆರೋಗ್ಯಕರವಾಗಿಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಕೆಮಿಕಲ್ ಯುಕ್ತವಾಗದಂತಹ ಜೀವನವನ್ನ ನಾವು ನಡೆಸ್ತಾ ಇದ್ದೇವೆ. ಅದರಲ್ಲೂ ಹೆಣ್ಣು ಮಕ್ಕಳು ಪ್ರತಿಯೊಂದರಲ್ಲೂ ಕೂಡ ಹೆಚ್ಚಾಗಿ
ಈಗ ಕಾಸ್ಮೆಟಿಕ್ಸ್ಗೆ ಎಷ್ಟು ಖರ್ಚು ಮಾಡ್ತಾರೆ, ತಮ್ಮ ಸೌಂದರ್ಯವರ್ಧಕಗಳಿಗೆ ಎಷ್ಟು ಖರ್ಚು ಮಾಡ್ತಾರೆ, ಬಾಹ್ಯ ಸೌಂದರ್ಯಕ್ಕೆ ಎಷ್ಟು ಖರ್ಚು ಮಾಡ್ತಾರೋ ತಮ್ಮ ಒಂದು ಆರೋಗ್ಯಕ್ಕೆ ತಮಗಾಗಿ ಒಂದು ಟೈಮನ್ನು ಕೊಟ್ಕೊಳ್ಳೇಬೇಕಾಗತ್ತೆ.